ಸರ್, ಜನ ಎಲ್ಲೋ ಫುಟ್ಪಾತ್ ಮೇಲೆ, ಟೀ ಅಂಗಡಿ ಮೇಲೆ ಒಳಗಡೆ ಕೂತ್ಕೊಂಡು ಹೇಳಿದ್ರೆ ಏನು ಸುಖ ಇಲ್ಲ. ಬಂದು ನೋಡಬೇಕು ಆಚೆ ಏನು ನಡೀತಾ ಇದೆ, ಅವ್ರ ಲೇಔಟ್ನಲ್ಲಿ ಏನು ನಡೀತಾ ಇದೆ, ಬೇರೆ ಏನು ಆಫೀಸ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಬೆಂಗಳೂರು ಹೋಗಿ ಏನು ಕಷ್ಟ ಬೀಳ್ತಾ ಇದ್ದಾರೆ, MLA ಹತ್ರ, ನಸೀರ್ ಸಾಹೇಬ್ರ ಹತ್ರ, MLC ಹತ್ರ, ಮಿನಿಸ್ಟರ್ಸ್ ಹತ್ರ ಹೋಗಿ ಏನು ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದು ಎಲ್ಲ ಕಷ್ಟ ನೋಡ್ಬೇಕು. ಇಲ್ಲಿ ಬಂದು ಎಲ್ಲೋ ಒಂದು ಟೀ ಅಂಗಡಿದಲ್ಲಿ ಫುಟ್ಪಾತ್ನಲ್ಲಿ ಕೂತ್ಕೊಂಡು ಏನಂದ್ರೆ ಹೇಳ್ಬಿಟ್ರೆ ಆಗ್ತದೆ. ಇಲ್ಲಿ ನೋಡಿ, ಇವಾಗ ನೀವು ಬಂದಿದ್ದೀರಾ, ಎಲ್ಲ ನೋಡಿದ್ರು ಎಷ್ಟು ಕೆಲಸ ಆಗ್ತಾ ಇದೆ, ಎಲ್ಲ ರೋಡ್ಗಳ ಕೆಲಸ ಆಗ್ತಾ ಇದೆ. ಸುಮಾರು 10 ಕೋಟಿ ರೋಡ್ ಕೆಲಸಕ್ಕೆ ನಾವು ಹಾಕಿದ್ದೀವಿ. ಆಮೇಲೆ ನೀರಿಗೆ ಸುಮಾರು 3 ಕೋಟಿ ನೀರಿಗೆ ಹಾಕಿ ಎಲ್ಲಾ ಕಡೆ ನೀರು ಬರ್ತಾ ಇದೆ. ಲೈಟ್ಗಳು ಎಲ್ಲಾ ಕಡೆ, ನಮ್ಮ ಲೇಔಟ್ನಲ್ಲಿ 125 ಎಕರೆ ಕೂಡ ಲೈಟ್ಗಳನ್ನ ನಾವು ಹಾಕ್ಸಿದೀವಿ. UGD ಎಲ್ಲಾ ಕಡೆ, UGD ಮುಂದೆ ನಾನು ಬರಕ್ ಮುಂದೆ ಎಲ್ಲಾ ಕಡೆ ಲೀಕೇಜ್ ಆಗ್ತಾ ಇತ್ತು. ಯಾವಾಗ ಹಳೆ ಕಾಲದಲ್ಲಿ ಹಾಕಿದ್ರು, ಇವಾಗ ಎಲ್ಲಾ ಕಡೆ ನಾವು ರೆಡಿ ಮಾಡಿ ಎಲ್ಲಾ ಕಡೆ ಆರಾಮಾಗಿ ನೀರು ಹೋಗ್ತಾ ಇದೆ. ಎಲ್ಲ ನಮ್ಮ ಲೇಔಟ್ ಏನಿದೆ ಪೂರ್ತಿ 80% ಕೆಲಸ ಮಾಡಿದೀವಿ. ಮತ್ತೆ ನಾವು 15 ಕೋಟಿ ಬಜೆಟ್ನಲ್ಲಿ ಅಂದ್ರೆ ಗೌರ್ಮೆಂಟ್ ಇಂದ ನಮ್ಗೆ ಕೊಡೋದಿಲ್ಲ, ನಮ್ ದುಡ್ಡೇ ನಾವು ಬಜೆಟ್ ನಲ್ಲಿ ಇಟ್ಟು ಪಾಸ್ ಮಾಡ್ಕೋಬೇಕು. ಅದು ಕೂಡ ಪಾಸ್ ಮಾಡಿದೀವಿ. ಇನ್ನೇನ್ ಪೆಂಡಿಂಗ್ ಕೆಲಸಗಳಿದೆ ಅದು ಲೇಔಟ್ ಪೂರ್ತಿ ಮುಗಿಸ್ತಾ ಇದ್ದೀವಿ. ಈ ಒಂದು 6 ತಿಂಗಳ ಒಳಗಡೆ ಎಲ್ಲ ಪೂರ್ತಿ ಲೇಔಟ್ ಅಲ್ಲಿ 100% ಕೆಲಸ ಮಾಡಿ ನಮ್ಮ ಮಿನಿಸ್ಟರ್ಗೆ, ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ, MLAಗೆ, MLCಗೆ ಎಲ್ಲರಿಗೆ ಕರೆಸ್ದು, ರಮೇಶ್ ಕುಮಾರ್ ಸಾಹೇಬರಿಗೆ ಉದ್ಘಾಟನೆ ಮಾಡ್ತೀವಿ. ಯಾಕಂದ್ರೆ 40 ವರ್ಷದಿಂದ ಏನು ಕೆಲಸ ಆಗ್ಲಿಲ್ಲ ಇಲ್ಲಿ. ಎಲ್ಲಾರು ಗೊತ್ತಿದೆ, ನೀವು ಲೇಔಟ್ ನಲ್ಲಿ ಹೋಗಿ ಕೇಳಿ ಏನ್ ಕೆಲಸ ನಡೆದಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ತಾವು ಬಂದೆಲ್ಲ ಸರ್ವೆ ಮಾಡಿದಲ್ವಾ, ಎಲ್ಲ ನೋಡ್ತಾ ಇದ್ದೀರಲ್ವಾ ಎಷ್ಟು ಕೆಲಸಗಳು ನಡೀತಾ ಇದೆ. ಏನ ಸುಳ್ಳಿದೆ ಇದ್ರಲ್ಲಿ? ಎಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ಏನನ್ನ ಆಗ್ತದ? ಇಲ್ಲಿ ಬಂದು ನೋಡ್ಬೇಕು. ಇಲ್ಲಿ 1300 ಮನೆ ಇದೆ. ನಮ್ ಲೇಔಟ್ಗೆ ಇದು ನೋಡಿದಿರಲ್ವಾ ಕೆಳಗಡೆ ದೇವರಾಜಸ್ ಇದು ಲೇಔಟ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಇವಾಗ ಹೊಸ ಲೇಔಟ್ಗೆ ನಾವು ಈ ಅಮಾನಿ ಕೆರೆ ಇದೆ ನೋಡಿ, ಗುಪ್ತಾ ಕಾಲೇಜ್ಗಳ 100 ಎಕರ್ಸ್ ತಗೊಳ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಸರ್ವೆಗೆ 1,10,000 ರೂಪಾಯಿ ಸರ್ವೆ ಮಾಡೋದಕ್ಕೆ ನಾವು ದುಡ್ಡು ಕಟ್ಟಿದ್ದೀವಿ ಆಲ್ರೆಡಿ DDL ಹತ್ರ. ಯಾಕಂದ್ರೆ ನಮ್ಮಲ್ಲಿ ಸರ್ವೇವರ್ ಇಲ್ಲ ಯಾರು, ಅದಕ್ಕೋಸ್ಕರ ಪ್ರೈವೇಟ್ ನಾವು DDL ಹತ್ರ ತಗೊಂಡು ನಾವು ಸರ್ವೆ ಮಾಡೋದಕ್ಕೆ ಪೂರ್ತಿ ಜನಗಳಿಗೆಲ್ಲ ಮಾತಾಡಿದೀವಿ. ಯಾಕಂದ್ರೆ ನಾವು ಇವಾಗ ಲೇಔಟ್ ಮಾಡಿದ್ರಲ್ಲಿ 50 ಲಕ್ಷಕ್ಕೆ ಜನ ಹತ್ರ ಜಮೀನ್ ತಗೊಳ್ತಾ ಇದ್ದಾರೆ. ನಾವು ಪಾಪ ಅವ್ರಿಗೆ ಲೇಔಟ್ ಮಾಡಿಕೊಟ್ರೆ ಒಂದ್ ಸೈಡ್ 30 ಲಕ್ಷಕ್ಕೆ ಹೋಗುತ್ತೆ. 30 ಲಕ್ಷಕ್ಕೆ ಹೋದ್ರೆ ಅವ್ರಿಗೆ ಅರ್ಧ ಸೈಡ್ ನಾವು ಕೊಡ್ತೀವಿ 50/50. ಆ ಲೆಕ್ಕಾಗಿ 1 ಎಕರೆ ಅವ್ರಿಗೆ 2 ಕೋಟಿ ಆಗ್ತದೆ. ಎಷ್ಟು? 2 ಕೋಟಿ ಆಗ್ತದೆ. ಅದೆಲ್ಲ ಕೊಡಕ್ಕೆ ಅವ್ರು ಪಾಪ ರೆಡಿ ಇದ್ದಾರೆ. ನಾವೆಲ್ಲ ಪ್ಲಾನ್ ಮಾಡೋದಕ್ಕೆ ಅದು ಕಂಪ್ಲೀಟ್ ದುಡ್ಡು ಕಟ್ಟಿದ್ದೀವಿ. ಇನ್ನೊಂದು ನಮ್ಮಲ್ಲಿ ದುಡ್ಡಿಲ್ಲ, ಇರೋ ದುಡ್ಡಿಲ್ಲ, ನಮ್ಗೆ ಖರ್ಚು ಮಾಡಿಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ನಾವು ಕಾರ್ನರ್ ಸೈಡ್ ಆಕ್ಷನ್ ಮಾಡ್ತೀವಿ. ನಮ್ಮಲ್ಲಿ 339 ಸೈಟ್ ಕಾರ್ನರ್ ಸೈಡ್ ಆಕ್ಷನ್ ಇದು ಇದೆ. ಈಗ